ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪತ್ರಿಕಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ಎಸ್ ರಾಮಪ್ಪ, ರೇವಣಸಿದ್ದಪ್ಪ, ಸೈಯದ್ ಸನಾವುಲ್ಲಾ, ಬಿ ಮೊಹಮ್ಮದ್ ಫಿರೋಜ್, ಹಬೀಬ್ ಬೇಗ್ ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ನಗರಸಭೆಯಲ್ಲಿ ಕೂಡ ಆಫೀಸ್ ಹೊಸದಾಗಿ ಹರಿಹರಕ್ಕೆ ಬರಬೇಕು ಅಂತ ಭಾಳ ದಿವಸದಿಂದ ಕೂಡ ಅದು ಬೇಡಿಕೆ ಇತ್ತು. ಹಾಗಾಗಿ ಅದು ಏನು ಮೊನ್ನೆ ನಮ್ಮ ಸಚಿವರಾದಂಥ ಮಲ್ಲಣ್ಣವರು, ದೂರ ಅಧ್ಯಕ್ಷರಾದಂಥ ದಿನೇಶ್ ಶೆಟ್ಟಿ ಅವರು ಎಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ನಾವು ಹರಿಹರಕ್ಕೆ ಮಾಡಲೇಬೇಕಂತ ಉದ್ದೇಶದಿಂದ ಅದನ್ನು ಮಾಡಿದ್ರಿಂದ ಸಂತೋಷದ ಸುದ್ದಿ. ಆ ಸಂದರ್ಭದಲ್ಲಿ ನಮ್ಮ ಸಂಸದರಾದಂಥ ಪ್ರಭಾ ಮಲ್ಲಿಕಾರ್ಜುನ ಅವರು ಕೂಡ ಆಗಮಿಸಿದರು. ಅವತ್ತಿನ ದಿವಸ ನಮ್ಮ ಶಾಸಕರು ಬಿ ಪಿ ಹರೀಶ್ ಅವರು 12,000 ಮನೆ ನಾವು ಕೊಟ್ಟದಲ್ಲಿ ಕಾಂಗ್ರೆಸ್ನಾಗ ಏನೂ ಮಾಡಿಲ್ಲ ಅಂತಂದು ಆಪಾದನೆ ಮಾಡಿದ್ದಾರೆ. ಒಟ್ಟು 12,000 ಮನೆ ಕೊಟ್ಟಿದ್ದರಿಂದ ಎಲ್ಲಿ 12,000 ಮನೆ ಯಾವ ಪೀಳಿಗೆ ಎಲ್ಲಿ ಬಂದವು ಅಂತ ಅದನ್ನ ಸ್ವಲ್ಪ ಕರೆಕ್ಟಾಗಿ ಬಯಲಾಗಿದೆ. ರಾಮಪ್ಪಗ ಮಾಹಿತಿ ಇಲ್ಲ ಅಂತ ಹೇಳಿದಾಗ ಮಾಹಿತಿ ಕೊರತೆ ಐತೆ ಅಂತ ಹೇಳಿದ್ದಾರೆ. ಅದು ನಿಜವಾಗ್ಲೂ ಕೂಡ ಅವ್ರಿಗೆ ಮಾಹಿತಿ ಕೊರತೆ ಇರೋದ್ರಿಂದಲೇ ಅವರ ಉಲ್ಟಾ ಹೇಳಿದ್ದಾರೆ. ಹಂಗಾಗಿ ಇವತ್ತು 12,000 ಮಂದಿ ಯಾವ ಪೀಳಿಗೆ ಎಲ್ಲಿ ಬಂದು ಅಂತ ಹೇಳಿ ಒಂದು. ಎರಡನೇದು, ನಾವು ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಬೀಗ್ನಗರ, ಬೆಕ್ಕಿನಗರ, ಕಾಳಿದಾಸ್ ನಗರ, ಪ್ರಶಾಂತ್ ನಗರ, ದೇವಸ್ಥಾನ ನಗರ ಇಷ್ಟು 5 ಏರಿಯಾದಾಗ 801 ಮನೆಯನ್ನು ಸ್ಥಾಪನೆ ಮಾಡಿಸಿದ್ವಿ. ಯಾವಾಗ ಸಿದ್ದರಾಮಯ್ಯ ಸಾಹೇಬರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ ಮಾಡಿಸ್ಕೊಂಡು ಈಗ ಎಲೆಕ್ಷನ್ ಬಂತು. ನಾವು ಅವಾಗ ಎಲೆಕ್ಷನ್ ಬಂದಾಗ ಶಿಕ್ಷಕರಿದ್ವಿ. ನಾವು ಎಲೆಕ್ಷನ್ ಮುಂಚೆ 800 ಮನೆ ಸಾಕ್ಷಿ ಮಾಡಿ ಕಟ್ಕೊಳ್ಳೋದು ಚಾಲು ಮಾಡಿದ್ವಿ. ಮತ್ತು ಎಲೆಕ್ಷನ್ ಬಂದಾಗ 801 ಮನೆ ನಮ್ಮ ಕಾಂಗ್ರೆಸ್ನಿಂದ ಆಗಿರುವಂಥ ಮನೆಗಳು ತಿರುಗು ಇವರು 12,000 ಮನೆ ಎಲ್ಲೆಲ್ಲ ಅಂತ ಗೊತ್ತಿಲ್ಲ. ಏನು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಬರೋರಿಗೆ ಆಶ್ರಯ ಕಾಲೇಜ್ ಆಗಿರ್ಬೋದು.